ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೊಂದು ಜಾಗರೂಕತೆಯ ಕಥೆ ಹೇಳಲಿದ್ದೇನೆ. ಇದು ಅಲೆಕ್ಸಾಂಡ್ರಿಯಾದ ಮಹಾನ್ ಗ್ರಂಥಾಲಯದಿಂದ ಆರಂಭವಾಗುವ ಕಥೆ. ಒಂದು ಕಲ್ಲಿನ ರಹಸ್ಯ, ಸ್ಪರ್ಶಮಣಿಯ ರಹಸ್ಯ, ಒಬ್ಬ ಬಡವನ ಕನಸು ಮತ್ತು ಕಳೆದುಕೊಂಡ ಅವಕಾಶದ ಕಥೆ. ಒಂದು ಕ್ಷಣ ನಿಮ್ಮ ಕಲ್ಪನೆಯನ್ನು ತೆರೆದಿಟ್ಟುಕೊಳ್ಳಿ, ಏಕೆಂದರೆ ಈ ಕಥೆ ನಿಮ್ಮನ್ನು ಒಂದು ಅದ್ಭುತ ಲೋಕಕ್ಕೆ ಕೊಂಡೊಯ್ಯಲಿದೆ. ತಯಾರಾಗಿದ್ದೀರಾ? ಹಾಗಾದ್ರೆ ಆರಂಭಿಸೋಣ. ಸ್ನೇಹಿತರೆ, ಅಲೆಕ್ಸಾಂಡ್ರಿಯಾದ ಆ ಭವ್ಯವಾದ ಗ್ರಂಥಾಲಯ, ಜ್ಞಾನದ ಆಗರ, ಜಗತ್ತಿನ ಎಲ್ಲಾ ಕಥೆಗಳು, ರಹಸ್ಯಗಳು ಮತ್ತು ಜಾದು ಒಂದೇ ಕಡೆ ಸೇರಿದ್ದ ಸ್ಥಳ. ಆದರೆ ಒಂದು ದಿನ ಭಯಂಕರ ಬೆಂಕಿಯೊಂದು ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡಿತು. ಎಲ್ಲವೂ ಕಳೆದುಹೋಯಿತು. ಆದರೆ ಒಂದು ಪುಸ್ತಕ ಮಾತ್ರ ಉಳಿಯಿತು. ಹೌದು, ಒಂದೇ ಒಂದು ಪುಸ್ತಕ, ಧೂಳಿನಿಂದ ಕೂಡಿದ ಹಳೆಯ, ಯಾರಿಗೂ ಬೇಡದಂತೆ ಕಾಣುವ ಪುಸ್ತಕ. ಈ ಪುಸ್ತಕವನ್ನು ಒಬ್ಬ ಯುವಕ ರಾಘವ ಕಂಡನು. ರಾಘವನಿಗೆ ಓದಲು ಬರುತ್ತಿತ್ತು, ಆದರೆ ಅವನು ಬಡವನಾಗಿದ್ದ. ಕೆಲವೇ ತಾಮ್ರದ ನಾಣ್ಯಗಳಿಗೆ ಆ ಪುಸ್ತಕವನ್ನು ಖರೀದಿಸಿದ. ಅವನಿಗೆ ಗೊತ್ತಿರಲಿಲ್ಲ, ಆ ಪುಸ್ತಕ ಒಂದು ರಹಸ್ಯವನ್ನು ಒಳಗೊಂಡಿತ್ತು, ಒಂದು ಜಾದೂಗಾರಿಕೆಯ ರಹಸ್ಯ. ರಾಘವ ತನ್ನ ಸಣ್ಣ ಕಂದೀಲಿನ ಬೆಳಕಿನ ಮನೆಗೆ ಆ ಪುಸ್ತಕವನ್ನು ತಂದ. ರಾತ್ರಿಯಾದಾಗ ಅವನ ಹೆಂಡತಿ ಸುಗುಣರ್ ಒಲೆಯ ಬಳಿ ಊಟ ತಯಾರಿಸುತ್ತಿದ್ದಳು. ಆದರೆ ರಾಘವನ ಕಣ್ಣುಗಳು ಆ ಪುಸ್ತಕದ ಮೇಲೆಯೇ ಇದ್ದವು. ಅವನು ಪುಟಗಳನ್ನು ತಿರುಗಿಸಿದಾಗ ಒಂದು ಚರ್ಮಕಾಗದದ ತುಂಡು ಕೆಳಗೆ ಬಿತ್ತು. ಆ ಚರ್ಮಕಾಗದದಲ್ಲಿ ಬರೆದಿತ್ತು, ಸ್ಪರ್ಶಮಣಿಯ ರಹಸ್ಯ. ಸುಗುಣ, ಇದನ್ನು ಓದು. ಈ ಸ್ಪರ್ಶಮಣಿಯು ಯಾವುದೇ ಲೋಹವನ್ನು ಚಿನ್ನವಾಗಿಸಬಲ್ಲ ಕಲ್ಲು. ಇದು ಸಾವಿರಾರು ಕಲ್ಲುಗಳ ನಡುವೆ ಅಡಗಿದೆ. ಆದರೆ ಈ ಕಲ್ಲಿನ ರಹಸ್ಯವೆಂದರೆ, ಈ ಕಲ್ಲು ಬೆಚ್ಚಗಿರುತ್ತದೆ, ಇತರ ಕಲ್ಲುಗಳು ತಣ್ಣಗಿರುತ್ತವೆ. ಇದೆಲ್ಲ ಕಟ್ಟುಕತೆ. ಯಾವ ಕಲ್ಲು ಚಿನ್ನವನ್ನು ತಯಾರಿಸುತ್ತದೆ? ನಮಗೆ ಈಗ ಒಂದು ಹೊತ್ತಿನ ಊಟಕ್ಕೂ ಹಣವಿಲ್ಲ, ಆದರೆ ನೀನು ಕನಸಿನ ಲೋಕದಲ್ಲಿ ವಿಹರಿಸುತ್ತಿರುವೆ. ಆದರೆ ರಾಘವನಿಗೆ ಆ ಕನಸು ನಿಜವಾಗಿತ್ತು. ಅವನು ತನ್ನಲ್ಲಿರುವ ಕೆಲವು ಬೆಲೆಬಾಳುವ ವಸ್ತುಗಳನ್ನು ಮಾರಿ, ಕೆಲವು ಸಾಮಗ್ರಿಗಳನ್ನು ಕೊಂಡು ಸಮುದ್ರ ತೀರಕ್ಕೆ ತೆರಳಿದ. ಸಮುದ್ರದ ತೀರ, ಅಲೆಗಳ ಸಿಡಿಮಿಡಿಗುಡುವ ಶಬ್ದ. ರಾಘವ ಒಂಟಿಯಾಗಿ ಕಲ್ಲುಗಳನ್ನು ಆರಿಸಿಕೊಳ್ಳುತ್ತಿದ್ದಾನೆ. ಒಂದು ಕಲ್ಲು ತೆಗೆದುಕೊಂಡು ಅದರ ತಾಪಮಾನವನ್ನು ಪರೀಕ್ಷಿಸುತ್ತಾನೆ. ತಣ್ಣಗಿದ್ದರೆ ಛಪ್, ಸಮುದ್ರಕ್ಕೆ ಎಸೆಯುತ್ತಾನೆ. ಒಂದೇ ಕೆಲಸ, ಕಲ್ಲು ಆರಿಸು, ತಣ್ಣಗಿದ್ದರೆ ಎಸೆ. ಒಂದು ದಿನ ಈ ಕನಸು ನಿಜವಾಗುತ್ತದೆ. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ರಾಘವನ ಕೈಗಳು ಗಾಯಗೊಂಡವು, ಕಣ್ಣುಗಳು ಸುಸ್ತಾದವು. ಒಂದು ದಿನ ಒಬ್ಬ ಮೀನುಗಾರ ರಾಘವನನ್ನು ಗಮನಿಸಿದ. ಯುವಕ, ಯಾಕೆ ದಿನವಿಡೀ ಕಲ್ಲುಗಳನ್ನು ಎಸೆಯುತ್ತಿರುವೆ? ಇದರಿಂದ ಏನು ಲಾಭ? ನಾನು ಸ್ಪರ್ಶಮಣಿಯನ್ನು ಹುಡುಕುತ್ತಿದ್ದೇನೆ. ಆ ಒಂದು ಕಲ್ಲು ಲೋಹವನ್ನು ಚಿನ್ನವಾಗಿಸಬಲ್ಲದು. ಆ ಕಥೆಯನ್ನು ನಾನೂ ಕೇಳಿದ್ದೇನೆ. ಆದರೆ ಯುವಕ, ಜೀವನವನ್ನು ಕಲ್ಲುಗಳಂತೆ ಎಸೆಯಬೇಡ. ಆದರೆ ರಾಘವ ಯಾರ ಮಾತನ್ನೂ ಕೇಳಲಿಲ್ಲ. ಅವನ ಕನಸು ಅವನನ್ನು ಮುಂದಕ್ಕೆ ಒಯ್ಯಿತು. ಆದರೆ ಮನೆಯಲ್ಲಿ ಸುಗುಣನಿಗೆ ಚಿಂತೆ ಹೆಚ್ಚಾಯಿತು. ಒಂದು ದಿನ ಅವಳು ಕೋಪದಿಂದ ರಾಘವನನ್ನು ಎದುರಿಸಿದಳು. ರಾಘವ, ಇದು ಎಷ್ಟು ದಿನ? ಈ ಕನಸಿನಿಂದ ಏನೂ ಸಿಗಲಿಲ್ಲ. ನಾವೀಗ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದೇವೆ. ಸುಗುಣ, ಇನ್ನೊಂದು ದಿನ ಸ್ಪರ್ಶಮಣಿ ಸಿಕ್ಕರೆ ನಾವು ಶ್ರೀಮಂತರಾಗುತ್ತೇವೆ. ಒಂದು ದೊಡ್ಡ ಮನೆ, ಒಡವೆ, ಒಳ್ಳೆಯ ಜೀವನ ಎಲ್ಲವನ್ನೂ ಕೊಡುತ್ತೇನೆ. ಸುಗುಣ ತಲೆ ತಗ್ಗಿಸಿದಳು. ಆದರೆ ರಾಘವ ತನ್ನ ಕನಸಿನ ಶಕ್ತಿಯಿಂದ ಮತ್ತೆ ಸಮುದ್ರ ತೀರಕ್ಕೆ ಹೊರಟ. ಈಗ ಸ್ನೇಹಿತರೆ, ಕಥೆಯ ದೊಡ್ಡ ತಿರುವು. ಒಂದು ಮಧ್ಯಾಹ್ನ ಸೂರ್ಯ ತಲೆಯ ಮೇಲೆ ಉರಿ ಬಿಸಿಲಿನಿಂದ ಸುಡುತ್ತಿದ್ದಾನೆ. ರಾಘವ ಕಲ್ಲು ಆರಿಸುತ್ತಿದ್ದಾನೆ. ಒಂದು ಕ್ಷಣ ಅವನ ಕೈಯಲ್ಲಿ ಒಂದು ಕಲ್ಲು ಬೆಚ್ಚಗಿತ್ತು. ಇದೇನು? ಈ ಕಲ್ಲು ಬೆಚ್ಚಗಿದೆ. ಇದೇ ಸ್ಪರ್ಶಮಣಿಯ? ಆದರೆ ಸ್ನೇಹಿತರೆ, ರಾಘವನ ಅಭ್ಯಾಸ ಅಷ್ಟು ಗಾಢವಾಗಿತ್ತು. ಅವನು ಆ ಕಲ್ಲನ್ನು ಸಮುದ್ರಕ್ಕೆ ಎಸೆಯುತ್ತಾನೆ. ಛಪ್, ಕಲ್ಲು ಸಮುದ್ರದಲ್ಲಿ ಮಾಯವಾಯಿತು. ಒಂದು ಕ್ಷಣದಲ್ಲಿ ರಾಘವನಿಗೆ ತಾನು ಏನು ಮಾಡಿದೆ ಎಂದು ಅರಿವಾಯಿತು. ಅಯ್ಯೋ, ಏನು ಮಾಡಿದೆ ನಾನು? ಸ್ಪರ್ಶಮಣಿ, ಅದು ಸಿಕ್ಕಿತ್ತು, ಆದರೆ ನಾನದನ್ನು ಎಸೆದೆ. ರಾಘವ ಸಮುದ್ರದಲ್ಲಿ ಆ ಕಲ್ಲನ್ನು ಹುಡುಕಲು ಧುಮುಕಿದ. ಆದರೆ ಆ ಕಲ್ಲು ಎಂದಿಗೂ ಸಿಗಲಿಲ್ಲ. ಎಷ್ಟೋ ತಿಂಗಳ ಶ್ರಮ ಒಂದು ಕ್ಷಣದ ತಪ್ಪಿನಿಂದ ವ್ಯರ್ಥವಾಯಿತು. ರಾಘವ ತಲೆ ತಗ್ಗಿಸಿ ಮನೆಗೆ ಮರಳಿದ. ಸುಗುಣ ಅವನನ್ನು ಚಿಂತೆಯಿಂದ ಕಾಯುತ್ತಿದ್ದಳು. ರಾಘವ, ಏನಾಯಿತು? ಸ್ಪರ್ಶಮಣಿ ಸಿಕ್ಕಿತೆ? ಸುಗುಣ, ನಾನು ಸ್ಪರ್ಶಮಣಿಯನ್ನು ಕಂಡೆ, ಆದರೆ ನನ್ನ ಅಭ್ಯಾಸದಿಂದಾಗಿ ಅದನ್ನು ಎಸೆದೆ. ಎಷ್ಟು ದಿನದ ಶ್ರಮ ಒಂದು ಕ್ಷಣದಲ್ಲಿ ವ್ಯರ್ಥವಾಯಿತು. ರಾಘವ, ನೀನು ಪ್ರಯತ್ನಿಸಿದೆ. ಕೆಲವೊಮ್ಮೆ ಜೀವನದಲ್ಲಿ ತಪ್ಪುಗಳಾಗುತ್ತವೆ, ಆದರೆ ಇದರಿಂದ ಕಲಿಯಬೇಕು.
ರಾಘವ ತನ್ನ ತಪ್ಪಿನಿಂದ ಕಲಿತ. ಅವನು ಮುಂದಿನ ದಿನಗಳಲ್ಲಿ ತನ್ನ ಜೀವನವನ್ನು ಸರಿಮಾಡಿಕೊಂಡ. ಆದರೆ ಆ ಕ್ಷಣವು ಅವನಿಗೆ ಒಂದು ದೊಡ್ಡ ಪಾಠವಾಯಿತು. ಸ್ನೇಹಿತರೆ, ಜೀವನದಲ್ಲಿ ಅವಕಾಶಗಳು ಅಪರೂಪವಾಗಿ ಬರುತ್ತವೆ, ಆದರೆ ಅವು ಬಂದಾಗ ಜಾಗರೂಕರಾಗಿರಿ. ನಮ್ಮ ಅಭ್ಯಾಸಗಳು, ಅಜಾಗರೂಕತೆ ಅಥವಾ ಭಯದಿಂದಾಗಿ ಆ ಅವಕಾಶಗಳನ್ನು ಕಳೆದುಕೊಂಡರೆ ನಂತರ ಕೇವಲ ಪಶ್ಚಾತ್ತಾಪವೇ ಉಳಿಯುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಬಂದ ಅವಕಾಶವನ್ನು ಗುರುತಿಸಿ ಮತ್ತು ಸದ್ಬಳಕೆ ಬಡಿಕೊಳ್ಳಿ. ಕಳೆದು ಹೋದ ಸಮಯ ಮತ್ತು ಅವಕಾಶ ಎಂದಿಗೂ ಮರಳಿ ಬರುವುದಿಲ್ಲ. ಈ ಕಥೆಯಿಂದ ನೀವು ಏನು ಕಲಿತೀರಿ ಸ್ನೇಹಿತರೆ? ನಿಮ್ಮ ಜೀವನದ ಸ್ಪರ್ಶಮಣಿಯನ್ನು ಕಂಡಾಗ ಎಸೆಯಬೇಡಿ. ಅಂದರೆ ಜೀವನದಲ್ಲಿ ಅವಕಾಶಗಳು ಬಂದಾಗ ಅದನ್ನು ತಳ್ಳಬೇಡಿ ಎಂದರ್ಥ. ಇದಕ್ಕಾಗಿಯೇ ಈ ಕಥೆಯನ್ನು ನಿಮಗೆ ಹೇಳಿದೆ. ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಪಾಠವನ್ನು ತಿಳಿಸಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ಕಥೆಯೊಂದಿಗೆ.